ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ಈ ದಿನ ಇಂಟರ್ನೆಟ್ಟಲ್ಲಿ ಭಾರಿ ವೈರಲ್ ಆದ ವಿಡಿಯೋ ಅಂತಂದರೆ ನಮ್ಮ ಕರ್ನಾಟಕ ರಾಜ್ಯದ ಒಬ್ಬ DYSP ಸಂಬಂಧಪಟ್ಟಂತೆ ಒಂದು ವಿಡಿಯೋ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ಟ್ರೆಂಡ್ ಆಗ್ತಾ ಇದೆ ಅಥವಾ ಸುದ್ದಿ ಆಗ್ತಾ ಇದೆ ಅಂತ ಹೇಳ್ಬೋದು. ಇಂಥ ವಿಡಿಯೋಗಳನ್ನು ನಾವು ಬೇರೆ ರಾಜ್ಯದಲ್ಲಿ ನೋಡ್ತಾ ಇದ್ದೋ, ಬಿಹಾರ ಆಗಿರ್ಬೋದು, ಬೇರೆ ಒಂದು ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಆಗಿರ್ಬೋದು, ಇಂಥ ವಿಡಿಯೋಗಳನ್ನು ನೋಡ್ತಾ ಇದ್ದೋ. ಆದರೆ ಇಂಥ ಒಂದು ನೀಚ ಕೃತ್ಯ ಈಗ ನಮ್ಮ ಕರ್ನಾಟಕ, ನಮ್ಮ ರಾಜ್ಯದಲ್ಲೇ ನಡೆದಿದೆ. ಅದು ಕೂಡ ತುಮಕೂರು ಜಿಲ್ಲೆಯಲ್ಲೇ ನಡೆದಿದೆ. ಏನಿದು ಪ್ರಕರಣ, ಏನು ಈ ಮಾಹಿತಿ ಅಂತ ನೋಡೋದಾದರೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಒಬ್ಬರು ಪೊಲೀಸ್ ಅಧಿಕಾರಿ ಅಂದರೆ DYSP ರಾಮಚಂದ್ರಪ್ಪ ಅಂತ ಇವರ ಹೆಸರು. ಉನ್ನತ ಹುದ್ದೆ, ಒಂದು ರ್ಯಾಂಕಿಂಗ್ ಹುದ್ದೆಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಯಾರೋ ಒಬ್ಬರು ಆ ವಿಡಿಯೋವನ್ನು ಸೆರೆ ಹಿಡಿದು ಈಗ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇದು ಈಗ ಭಾಳ ಟ್ರೆಂಡ್ ಆಗಿದೆ. ಅದು ಕೂಡ ಒಬ್ಬ ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಿದ್ದು. ಹಿಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದರೆ ಜನರಿಗೆ ಸ್ವಲ್ಪ ಯಾವುದೋ ಒಂದು ಮನೋಭಾವದಲ್ಲಿ ನೋಡ್ತಾರೆ. ಯಾಕಂದರೆ ಅವರು ಜನರ ಹತ್ರ, ಬಡವ್ರ ಹತ್ರ 5 ರೂಪಾಯಿ 10 ರೂಪಾಯಿಗೆಲ್ಲ ಲಂಚ ತೆಗೆದುಕೊಳ್ತಾರೆ, ಇದು ಮಾಡ್ತಾರೆ, ಲಂಚ ವಸೂಲಿ ಮಾಡ್ತಾರೆ ಅಂತ ಇದು ಮಾಡ್ತಾರೆ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ವ್ಯಕ್ತಿಗಳು ಕೂಡ ಈ ರೀತಿ ಮಾಡೋದಿಲ್ಲ. ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಕೂಡ ಇದ್ದಾರೆ. ನಿಮ್ಮ ಮಧ್ಯೆ ಎಷ್ಟೋ ಜನ ಜನರಿಗೆ ಸಹಾಯ ಮಾಡೋರಿದ್ದಾರೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ಹಾಗೆ ಜನರಿಗೂ ಕೂಡ ಒಳ್ಳೆ ಕೆಲಸಗಳನ್ನು ಮಾಡುವ ತುಂಬ ಪೊಲೀಸ್ ಆಫೀಸರ್ಗಳಿಗೂ ಇದ್ದಾರೆ. ಆದರೆ ಕೆಲವೊಬ್ಬರು ಮಾಡುವಂಥ ಇಂಥ ಕೃತ್ಯಗಳಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳ ಮೇಲೂ ಕೂಡ ಸ್ವಲ್ಪ ಅನುಮಾನ ಪಡುವಂತೆ ಆಗುತ್ತದೆ. ಇಂಥ ಕೃತ್ಯಗಳನ್ನು ನಾವು ಸಾಮಾನ್ಯವಾಗಿ ಬೇರೆ ರಾಜ್ಯಗಳಲ್ಲಿ ನೋಡ್ತಾ ಇದ್ದೋ, ಬಿಹಾರ ಆಗಿರ್ಬೋದು, ಉತ್ತರ ಪ್ರದೇಶ ಆಗಿರ್ಬೋದು, ಇನ್ನಿತರ ರಾಜಸ್ಥಾನ, ಇಂಥ ಒಂದು ಸ್ಟೇಟ್ಗಳಲ್ಲಿ ನೋಡ್ತಾ ಇದ್ದೋ. ಆದರೆ ಇದೀಗ ಇಂಥ ಒಂದು ಘಟನೆ ನಮ್ಮ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಮಧುಗಿರಿ ವ್ಯಾಪ್ತಿಯಲ್ಲಿ ಕಂಡು ಬಂದಿದೆ. ಅಲ್ಲಿನ ಒಬ್ಬರು ಡಿ ವೈ ಎಸ್ ಪಿ ಒಬ್ಬರು ಮಹಿಳೆ. ಆ ಮಹಿಳೆ ಯಾರು ಅಂತಂದರೆ, ಪಾವಗಡಕ್ಕೆ ಸೇರಿದ ಮಹಿಳೆ ಜಮೀನಿನ ವಿಷಯವಾಗಿ ದೂರನ್ನು ಕೊಡಲಿಕ್ಕೆ ಬಂದಿರ್ತಾರೆ. ದೂರನ್ನು ಕೊಟ್ಟು ಹೋಗಿರ್ತಾರೆ. ತದನಂತರ ಮತ್ತೆ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು, ಇದ್ರ ಬಗ್ಗೆ ಕೆಲವೊಂದು ಮಾಹಿತಿನ ಕಲೆಕ್ಟ್ ಮಾಡಬೇಕು ಅಂತ ಅವರನ್ನು ಕರೆದುಕೊಳ್ತಾರೆ. ಕರೆದುಕೊಂಡ ನಂತರ ಈ ರೀತಿ ಪುಸಲಾಯಿಸಿ, ಬಲವಂತದಿಂದಂತಲ್ಲ, ಆಕೆಯ ಮನವೊಲಿಸಿ ಅಥವಾ ಪುಸಲಾಯಿಸಿ ಆಕೆಯ ಜೊತೆ ರಾಸಲೀಲೆ ನಡೆಸಿದ್ದಾರೆ. ಆದರೆ ಅದು ಕೂಡ ಅಲ್ಲಿನ ಪೊಲೀಸ್ ಠಾಣೆಯ ಒಂದು ಶೌಚಾಲಯದಲ್ಲಿ ಈ ಕೃತ್ಯವನ್ನು ಎಸಗಿದ್ದಾರೆ. ಅಲ್ಲಿ ಯಾರೋ ಒಬ್ಬರು ಈ ಒಂದು ವಿಡಿಯೋವನ್ನು ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಆದರೆ ನಾನಿಲ್ಲಿ ಆ ವಿಡಿಯೋವನ್ನು ಹಾಕಿಲ್ಲ, ಯಾಕಂದರೆ ಆ ವಿಡಿಯೋ ನೋಡಿ ಯಾವುದೇ ಪ್ರಯೋಜನವಿಲ್ಲ. ಹಾಗಾಗಿ ಆ ವಿಡಿಯೋವನ್ನು ಇಲ್ಲಿ ಹಾಕಿಲ್ಲ. ಯಾಕಂದರೆ ಇಂಥ ವಿಚಾರಗಳು, ಇಂಥ ವಿಡಿಯೋಗಳನ್ನು ನೋಡದೇ ಇದ್ರೂ ಆಗುತ್ತೆ. ಹಾಗೆ ಇಂಥ ವಿಡಿಯೋಗಳು ಯಾರಾದರೂ ಮಹಿಳೆಯರು, ಮಕ್ಕಳುಗಳು ನೋಡ್ತಾ ಇದ್ದರೆ ಅವರಿಗೆ ಒಂಥರ ಮುಜುಗರ ಅನಿಸುತ್ತೆ. ಹಾಗಾಗಿ ವಿಡಿಯೋವನ್ನು ತೋರಿಸಿಲ್ಲ. ಇದ್ರ ಬಗ್ಗೆ ಜಸ್ಟ್ ಮಾಹಿತಿಯನ್ನು ತಿಳ್ಕೊಂಡ್ರೆ ಸಾಕಾಗುತ್ತೆ. ಈಗ ನೆಟ್ಟಿಗರು ಈಗ ಪ್ರಶ್ನೆಯನ್ನು ಮಾಡ್ತಿದ್ದಾರೆ, ಏನಾಗಿದೆ, ಈ ರೀತಿಯಾಗಿ ಒಂದು ಘಟನೆ ನಡೆದಿದೆ, ಏನು ರಾಜ್ಯ ಸರ್ಕಾರ ಏನು ಕ್ರಮ ಕೈಗೊಳ್ಳೋದಿಲ್ವಾ, ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನೆಟ್ಟಿಗರು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟನ್ನು ಮಾಡ್ತಾ ಇದ್ದಾರೆ. ಇಂಥ ಕೃತ್ಯಗಳು ಸಾಮಾನ್ಯವಾಗಿ ಬೆಳಕಿಗೆ ಬರೋದಿಲ್ಲ. ಯಾಕಂದರೆ ಕೆಲವೊಂದು ಸಮಯ ಸನ್ನಿವೇಶಗಳಲ್ಲಿ ಇಂಥ ಒಂದು ದೃಶ್ಯಗಳು ಅಥವಾ ಇಂಥ ಒಂದು ಘಟನೆಗಳು ಬೆಳಕಿಗೆ ಬಂದುಬಿಡುತ್ತೆ. ಇಂಥ ಘಟನೆಗಳು ದಿನನಿತ್ಯ ಸಾವಿರಾರು ನಡೀತಾ ಇರುತ್ತೆ. ಆದರೆ ಯಾವುದು ಕೂಡ ಬೆಳಕಿಗೆ ಬಂದಿರಲ್ಲ. ಎಲ್ಲೋ ಒಂದೊಂದು ವಿಡಿಯೋಗಳು ಮಾತ್ರ ಬೆಳಕಿಗೆ ಬರುತ್ತೆ. ಓಕೆ ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಈ ಮಾಹಿತಿಯನ್ನು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.